ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ನಮ್ಮ ಕ್ಯಾಂಪಸ್ಸಲ್ಲಿರೋ ಕೆಫೇಸ್ನ ತೋರಿಸ್ತಾ ಇದ್ದೆ. ಸೊ ದಿಸ್ ಇಸ್ ಕೆಫೆ ನಂಬರ್ 4. ಸೊ ನಮ್ಮ ಕ್ಯಾಂಪಸ್ಸಲ್ಲಿ ಇದು ಹೊಸದಾಗಿ ಓಪನ್ ಆಗಿರೋ ಕೆಫೆ. ಸೊ ಸಕ್ಕತ್ತಾಗಿದೆ ಇವ್ರದ್ದು ಆ್ಯಂಬಿಯನ್ಸು. ಫುಡ್ ಮೆನ್ಯೂನು ಅಷ್ಟೇ ಹೊರಗಡೆ ಡಿಸ್ಪ್ಲೇ ಮಾಡಿದ್ದಾರೆ. ಒಂದು ಕಡೆ ಫುಡ್ ಮೆನ್ಯೂ ಮತ್ತು ಇನ್ನೊಂದು ಕಡೆ ಡ್ರಿಂಕ್ಸ್ ಮೆನ್ಯೂ, ಜ್ಯೂಸಸ್ ಏನೇನು ಸಿಗುತ್ತೆ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಎವ್ರಿ ಡೇ ಇವರು ಒಂದೊಂದು ಥಾಟ್ಸ್ ಹಾಕ್ತಾರೆ ಅಲ್ಲಿ ಬೋರ್ಡಲ್ಲಿ. ಆಮೇಲೆ ಕೆಚಪ್ಸು, ಸ್ಪೂನ್ಸ್ ಏನೇ ಬೇಕಂತಂದು ಹೊರಗಡೆನೇ ಇಟ್ಟಿದ್ದಾರೆ, ನಾವು ಅದನ್ನು ಪಿಕ್ ಮಾಡ್ಬೋದು. ಆಮೇಲೆ ಎವ್ರಿ ಡೇ ಏನೇನು ಮೆನ್ಯೂ ಇರುತ್ತೆ ಅಂತ ಇಲ್ಲಿ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಬರೆದಿರ್ತಾರೆ. ಆಮೇಲೆ ಇವ್ರದ್ದು ಏನೇ ಬೇಕಂತಂದರೆ ಇನ್ಸ್ಟೆಂಟಾಗಿ ಅಲ್ಲೇ ಓಪನ್ ಮಾಡಿ ಮಾಡಿಕೊಡ್ತಾರೆ. ಸೊ ಅಲ್ಲಿ ಒಂದು 5 to 10 ಮಿನಿಟ್ಸ್ ಆಗುತ್ತೆ ಎವ್ರಿ ಆರ್ಡರ್ ಅಂತ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಆಮೇಲೆ ಇದಿರೋದು ನಮ್ಮ ಲೈಬ್ರರಿ ಎಕ್ಸಾಕ್ಟ್ ಎದುರುಗಡೆ. ಸೊ ನಿಮ್ಗೇನಾದ್ರು ಓದಿ ಬೇಜಾರಾಗ್ತಿದೆ ಅಂತಂದರೆ ಸ್ವಲ್ಪ ಬಂದು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿ ಅಂತ. ಇಲ್ಲಿ ಆ್ಯಂಬಿಯನ್ಸ್ ಇರ್ಬೋದು ಅಥವಾ ಫುಡ್ ಕ್ವಾಲಿಟಿ ಇರ್ಬೋದು ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಒಂದೇ ಪ್ರಾಬ್ಲಮ್ಮು. ಯಾಕಂದರೆ ಇಲ್ಲಿ ಸ್ಟಾರ್ಟ್ ಆಗೋದೇ ಪ್ರೈಸಸ್ಸು 55 ರುಪೀಸಿಂದ. ಅದು ಈ ಕುಕ್ಕೀಸು ಮಿನಿಮಮ್ಮು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾವಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ, ಗ್ರಿಲ್ ವೆಜ್ ಸ್ಯಾಂಡ್ವಿಚ್ ಸಕ್ಕತ್ತಾಗಿತ್ತು. ಅಲ್ಲೇ ಒಂದು 5 to 10 ಮಿನಿಟ್ಸ್ ಆಯಿತು ಅವ್ರು ಆರ್ಡರ್ ಕೊಡೋದು. ಸೊ ಚೆನ್ನಾಗಿತ್ತು. ಆಮೇಲೆ ನನ್ನ ಫ್ರೆಂಡ್ಸು ಬ್ಲೂಬೆರಿ ಚಿಯಾ ಪಾಡಿಂಗ್ ಅಂತ ಒಂದು ಟ್ರೈ ಮಾಡಿದರು. ಆಮೇಲೆ ಚಾಕ್ಲೇಟ್ ಬ್ಲೆಂಡೆಡ್ ಚಿಯಾ ಓಟ್ಸ್ ಅಂತ ಒಂದು ಟ್ರೈ ಮಾಡಿದರು. ಎನರ್ಜಿ ಬಾರ್ಸಿದ್ದು ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಕ್ಯಾಂಪಸ್ಸಲ್ಲಿರೋ ಬೇರೆ ಬೇರೆ ಕೆಫೇಸ್ನೂ ಸಹ ನಾನು ಶೂಟ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಥ್ಯಾಂಕ್ ಯು.